ಎಲ್ಲ ಸಹೃದಯರಿಗೆ ನಮಸ್ಕಾರ. 5ನೇ ದಿವಸ ಬಂದೇ ಬಿಡ್ತು. ಮತ್ತೆ ನಿನ್ನೆ ದಿವಸ ಒಂದು ಅತ್ಯದ್ಭುತವಾದಂಥ ಪ್ರಸಂಗವನ್ನು ಕಂಡಿದ್ದೇವೆ. ನಿನ್ನೆ ಇದುವರೆಗೂ ಪ್ರಪಂಚದ ಇತಿಹಾಸದಲ್ಲಿ ಯಾರೂ ಕಲ್ಪನೆ ಕೂಡ ಮಾಡದಿರದಂಥ ಒಂದು ಪ್ರಸಂಗವನ್ನು ರಾಮಕೃಷ್ಣ ನಮ್ಮ ಕಣ್ಮುಂದೆ ಇಡ್ತಾರೆ. ಹೆಂಡತಿಯನ್ನು ಪ್ರೀತಿ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಹೆಂಡತಿಗೆ ಗೌರವ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ, ಹೆಂಡತಿ ಸಾಧನೆ ಮಾಡಿದಾಗ ಮೆಚ್ಚಿಕೊಂಡು ಪ್ರೋತ್ಸಾಹನ ಕೊಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಹೆಂಡತಿಯನ್ನೇ ಜಗನ್ಮಾತೆ ಅಂತ ಕೂಡಿಸಿ ತನ್ನ ಇಡೀ ಬದುಕಿನ ಸಾಧನೆಯನ್ನು ಅವರ ಪದತಲದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡೋದಿದೆಯಲ್ಲ, ಬಹುಶಃ ಮಾನವ ಇತಿಹಾಸದಲ್ಲಿ ಅದು ಮೊಟ್ಟ ಮೊದಲನೇ ಬಾರಿಗೆ, ನನಗೆ ತಿಳಿದ ಹಾಗೆ ಇದುವರೆಗೂ ಈ ಕ್ಷಣದವರೆಗೂ ಅದು ಕಡೆ ಬಾರಿಗೆ. ಆ ಥರದ ಪ್ರಯೋಗ ಎಲ್ಲೂ ಆಗಿಲ್ಲ ಅನಿಸುತ್ತೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಸಾಮಾನ್ಯ ಪ್ರಾಣಿಗಳಿಗೆ ರಸ್ತೆ ಬೇಕು, ಹಾದಿ ಬೇಕು ಹೋಗೋದಕ್ಕೆ, ಸಲಗಕ್ಕೆ ಹಾದಿ ಬೇಕಾಗಿಲ್ಲ, ಹೋದದ್ದೇ ದಾರಿ. ಇವರು ಕೆಲವರು ಮಹಾತ್ಮರು ಹೇಗಿದ್ದಾರೆ ಅಂದರೆ, ಮತ್ತೊಬ್ಬರು ಹಾಕಿದ ದಾರಿ ಬೇಕಾಗಿಲ್ಲ ಅವರಿಗೆ, ಅವರೇ ಹೊಸ ಹಾದಿ ಹಾಕಿಕೊಂಡು ಹೋಗ್ತಾರೆ. ಈ ಥರದ ಷೋಡಶಿ ಪೂಜೆ ಮಾಡುವಂಥದ್ದನ್ನು ಎಲ್ಲೂ ಕಂಡಿರಲಿಲ್ಲ ಪ್ರಪಂಚ. ಒಂದು ಬೆರಗಾಗೋಯ್ತು. ಒಂದು ಹೆಣ್ಣುಮಗಳಿಗೆ ಯಾವ ಗೌರವವನ್ನು ಕೊಡಬಹುದೋ ಆ ಕಲ್ಪನೆಯನ್ನು ಮೀರಿ ರಾಮಕೃಷ್ಣರು ತಮ್ಮ ಹೆಂಡತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಜಗನ್ಮಾತೆ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಹೇಳ್ತಾರೆ ಅವರು, ನನಗೇನಾದರೂ ಶಕ್ತಿ ಇದ್ದರೆ ಜಗನ್ಮಾತೆಯಿಂದ ಪಡ್ಕೊಂಡದ್ದು ಅಂತ ಕೂಡ ಹೇಳ್ತಾರೆ. ಈ ಥರದ ಗೌರವವನ್ನು ಕೊಟ್ಟಂಥವರು ಮತ್ತು ಆ ಗೌರವಕ್ಕೆ ಭಾಗಿಯಾದಂಥ ತಾಯಿನೂ ಅಷ್ಟು ದೊಡ್ಡವರೇ. ಈಗ ದೊಡ್ಡದನ್ನು ಕೊಡ್ಬೋದು, ಅದನ್ನು ತಡ್ಕೊಳ್ಳೋ ಶಕ್ತಿನೂ ಬೇಕಲ್ಲ. ಹೋದ ರಾಜನ ಕಡೆಗೆ, ಬಡತನ ಬಹಳ ಕಾಡ್ತದೆ ಸ್ವಾಮಿ ಅಂತ ರಾಜನ ಕಡೆ ಹೋದ, ಏನಾದರೂ ಕೊಡಿ ಅಂದ. ರಾಜ ಭಾರಿ ಉತ್ಸಾಹದಲ್ಲಿದ್ದ. ಆಯ್ತಪ್ಪ, ನಮ್ಮ ಪಟ್ಟದ ಆನೆನೇ ಕೊಟ್ಟುಬಿಡಿ ಅಂದ. ಅವನು ಊಟಕ್ಕೆ ದಿಕ್ಕಿಲ್ಲ, ಆನೆ ಕಟ್ಕೊಂಡು ಏನು ಮಾಡ್ತಾನೋ. ಕೊಟ್ಟಾಗ ತಡ್ಕೊಳ್ಳೋ ಶಕ್ತಿ ಒಂದು ಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದು, ಕೊಡೋದು ಹೇಗೋ ಕೊಟ್ಬಿಡ್ತಾರೆ, ದೊಡ್ಡವ್ರು ಕೊಡ್ಬೋದು, ಅದನ್ನು ಪಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ. ದೊಡ್ಡವ್ರ ಲಕ್ಷಣ ಹೇಗೆ ಅಂದರೆ, ಎರಡು, ಆ ಪಡ್ಕೊಳ್ಳೋರ್ಗೆ ಆ ಶಕ್ತಿ ಇದೆಯಾ ಅಂತ ನೋಡ್ತಾರೆ. ಅಕಸ್ಮಾತ್ ಇಲ್ಲ ಅಂದರೆ ಮೊದಲು ಶಕ್ತಿಯನ್ನು ಕೊಟ್ಟು ಸಿದ್ಧ ಮಾಡ್ತಾರೆ. ಇದು ಎಷ್ಟು ಚಂದ ನೋಡಿ ಇದು ಮಾಡಿದ್ದು. ರಾಮಕೃಷ್ಣರು ಆಕೆಗೆ ಎಲ್ಲಿವರೆಗೂ ಅಂದ್ರೆ, ಬತ್ತಿನ ಹೇಗೆ ಹೊಸಿಬೇಕು ಅಂತ ಹಿಡ್ಕೊಂಡು, ಜನರನ್ನ ಹೇಗೆ ನೋಡಬೇಕು, ಸಾಂಬಾರು ಮಾಡೋದು ಹೇಗೆ ಅಂತ ಅಲ್ಲಿಂದ ಹಿಡಿದು ಧ್ಯಾನ ಮಾಡೋದು ಹೇಗೆ, ಮನಸ್ಸನ್ನು ಏಕಾಗ್ರ ಮಾಡೋದು ಹೇಗೆ, ಇದೆಲ್ಲವನ್ನು ಕಲಿಸಿ ಮನಸ್ಸನ್ನು ಸಿದ್ಧ ಮಾಡಿದ್ದಾರೆ. ನಾನು ನಿನ್ನೆ ಹೇಳಿದ ಹಾಗೆ, ಒಂದು ವಿಗ್ರಹ ತಯಾರಾಗಬೇಕಾದ್ರೆ ಶಿಲ್ಪಿ ಕಲೆ ಎಷ್ಟು ಮುಖ್ಯನೋ ಆ ಶಿಲ್ಪದ ಗುಣವೂ ಅಷ್ಟೇ ಮುಖ್ಯ ಆಗುತ್ತೆ. ಶಿಲ್ಪದ ಗುಣ ಚೆನ್ನಾಗಿಲ್ಲದೆ ಹೋದರೆ ಪುಡಿಯಾಗಿ ಹೋಗ್ಬಿಡುತ್ತೆ ಅದು. ಆ ರೀತಿ ಮಾಡಿಕೊಟ್ಟದ್ದು. ನನಗೆ ಆಶ್ಚರ್ಯ ಅನಿಸೋದಂದರೆ, ತಾಯಿ ಶಾರದಾ ಮಾತೆ ಷೋಡಶಿ ಪೂಜೆ ಆದಮೇಲೆ ಹೇಗಿದ್ದರು ಅಂತ, ಅದು ಭಾಳ ಮುಖ್ಯ. ನಮ್ಮಲ್ಲಿ ಕೆಲವ್ರಿಗೆ ಏನಾದರೂ ಒಂದು ಪ್ರಶಸ್ತಿ ಬಂದುಬಿಟ್ರೆ ಬೇಡಪ್ಪ ಅವಸ್ಥೆ. ಅದನ್ನು ನೀವೇನಾದರೂ ಮೆನ್ಷನ್ ಮಾಡಲಿಲ್ಲ ಬಯೋಡೇಟಾದಲ್ಲಿ ಓದುವಾಗ ಅಂದರೆ ಎಂಥ ಸಿಟ್ಟು ಬರುತ್ತೆ ಗೊತ್ತಾ. ಏನು ರೀ ಡಾಕ್ಟರ್ ಅಂತ ಹೇಳಲ್ಲ ನೀವು, ಅದು ಎಂದೇನು ಡಾಕ್ಟ್ರೇಟು 40 ವರ್ಷ ಹಿಂದಿಂದ, ಕೆಟ್ಟ ಹಳೇದು, ಅದು ಏನೂ ಪ್ರಯೋಜನ ಇಲ್ಲ. ಆದರೆ ಹೇಳದೆ ಹೋದರೆ ಮನಸ್ಸಿಗೆ ಚುಚ್ಚುತ್ತೆ ಅವರಿಗೆ. ಯಾಕೆಂದರೆ ಅದು ಇಟ್ಕೊಂಡು ಅಡ್ಡಾಡ್ತೀವಲ್ಲ, ಅದೊಂದು ತಲೆ ಮೇಲೆ ಭಾರ. ತಾಯಿ ಹೇಗೆ ಬದುಕಿದ್ರು ಅಂತ, ಜಗನ್ಮಾತೆ ಅಂತ ಪ್ರಪಂಚ ಒಪ್ಪೋ ಹಾಗೆ ಅದು ಯಾರು, ಆರ್ಡಿನರಿ ಮನುಷ್ಯ ಹೇಳಿದರೆ ಮಾತು ಬೇರೆ. ಅಧ್ಯಾತ್ಮ ಸಾಧನೆಯಲ್ಲಿ ಅತ್ಯಂತ ಗೌರಿಶಂಕರವನ್ನು ಮುಟ್ಟಿದಂಥ ರಾಮಕೃಷ್ಣರು ಆಕೆಯನ್ನು ಜಗನ್ಮಾತೆ ಅಂತ ಕರೆದಾಗ ಸಂತೋಷ ಆಗಿರಬೇಕಲ್ಲ. ಆದ್ರೆ ಮರುದಿವಸದಿಂದ ಮತ್ತು ಮೊದಲು ಹೇಗಿದ್ದರು ಹಾಗೇ ಇದ್ದರು ಶಾರದಾ ಮಾತೆ, ಏನೇನೂ ವ್ಯತ್ಯಾಸ ಇಲ್ಲ. ಅದೇ ಅಡುಗೆ ಮಾಡೋದು, ಅದೇ ಮಾಡೋದು, ಎಲ್ಲ ಕೆಲಸ ಹಾಗೇನೆ. ಒಂದು ಸಲ ಕುತೂಹಲ ತಡಿಲಾರದೆ ಭಕ್ತರೊಬ್ಬರು ಕೇಳ್ತಾರೆ, ಅಮ್ಮ ಯಾರಿಗಾದರೂ ಒಂದು ಚೂರು ಹೊಗಳಿದ್ರೆ ಸಂತೋಷದಿಂದ ಎದೆ ಉಬ್ಬಿಡುತ್ತೆ, ನಿಮಗೀಗ ಯಜಮಾನರು ದೊಡ್ಡ ಸಾಧಕರು, ಅವ್ರು ನಿಮಗೀಗ ಜಗನ್ಮಾತೆ ಅಂತ ಹೇಳಿ ನಮಸ್ಕಾರ ಮಾಡಿದಾಗ ಹೇಗೆ ಮಾಡಿಸ್ಕೊಂಡ್ರಿ ಪೂಜೆ, ಇದನ್ನು ಭಾಳ ಸಂಕೋಚ ಸ್ವಭಾವ ನಿಮ್ಮದು, ಯಾರು ಮುಂದೆ ಹೋಗೋರಲ್ಲ ಅಂಥದ್ದು ಕೂತ್ಕೊಂಡು ಪೂಜೆ ಹೇಗೆ ಮಾಡಿಸ್ಕೊಂಡ್ರಿ ಅಂತ. ಉತ್ತರ ಅದ್ಭುತವಾದ ಉತ್ತರ. ಅದು ನಾನು ಯಾವಾಗಲೂ ಇಂಥ ಉತ್ತರ ಬರೋದು ಅತ್ಯಂತ ಇನ್ನೋಸೆಂಟ್ ಮೈಂಡಿಂದ ಮಾತ್ರ ಬರೋದು ಸಾಧ್ಯ, ಮುಗ್ಧರ ಮನಸ್ಸಿಂದ ಬರೋಕ್ಕೆ ಸಾಧ್ಯ. ಆ ಮುಗ್ಧತೆ ಇದೆಯಲ್ಲ, ಭಾಳ ಅಪರೂಪದ ಗುಣ ಅದು. ನಾನು ಯಾವುದೋ ಲೆಕ್ಚರಲ್ಲಿ ಹೇಳಿದ್ದೆ, ಇಟ್ ಈಸ್ ಸೋ ಈಸಿ ಟು ರಿಮೈನ್ ಇಗ್ನೊರೆಂಟ್ ಥ್ರೂ ಔಟ್ ಲೈಫ್,
ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. ಮೂರ್ಖರಾಗಿ ಬದುಕ್ಬೋದು ಇಡೀ ಜನ್ಮ, ಆದ್ರೆ ಮುಗ್ಧರಾಗಿ ಬದುಕೋದು ಬಹಳ ಕಷ್ಟ. ಮುಗ್ಧತೆ ಅನ್ನೋದು ಭಾಳ ಅಪರೂಪದ ಗುಣ ಅದು. ಆ ಶಾರದಾ ಮಾತೆ ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಆ ಪೂಜೆ ಮಾಡುವಾಗ ನಾನಾಗಿರಲಿಲ್ಲ ಅಂತ. ಎಷ್ಟು ಇಂಟರ್ಪ್ರಿಟ್ ಮಾಡ್ಬೋದು ಅದನ್ನು ಅಂದರೆ, ನಾನಾಗಿರಲಿಲ್ಲ, ನಾನು ಅನ್ನೋ ಕಲ್ಪನೆಯೇ ನನಗಿರಲಿಲ್ಲ ಅಂತ ಒಂದಾದರೆ, ನಾನು ಇನ್ಯಾವುದೋ ಲೋಕದಲ್ಲಿದ್ದೆ, ನಾನು ನಿಜವಾಗಲೂ ಜಗನ್ಮಾತೆನೇ ಆಗಿದ್ನೇನೋ ಗೊತ್ತಿಲ್ಲ, ಅವತಾರಣ ಆಗಿರಬೇಕು. ಆದರೆ ಮುಂದಿನ ಜೀವನ ನೋಡಿದಾಗ ಒಂದೇ ಒಂದು ಸಲ ಕೂಡ ತಾನು ಮಾಡಿದ್ದನ್ನು ಹೇಳೋಲ್ಲ ಎಂದು ಹೇಳ್ಕೊಳ್ಳಲ್ಲ. ಇದನ್ನು ಭಾಳ ಚಂದ ಬರೀತಾರೆ ರಾಮಕೃಷ್ಣ ಆಶ್ರಮದ ಸಾಕಷ್ಟು ಜನ ಯತಿಗಳು ಅದ್ರ ಬಗ್ಗೆ ಬರೆದಿದ್ದಾರೆ. ಶಾರದಾ ತಾಯಿ, ಶಾರದಾ ಮಾತೆ ಯಾವುದೂ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಮಾಡಿರಲಿಲ್ಲ, ಮೊದಲು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿರಲಿಲ್ಲ. ಆದರೆ ಅತ್ಯಂತ ಎಳೆಯ ವಯಸ್ಸಿನಲ್ಲೇ ಅಪಾರವಾದಂಥ ಆಧ್ಯಾತ್ಮಿಕ ಸಂಪತ್ತಿನ ಅಧಿಕಾರಿಣಿಯಾಗ್ಬಿಟ್ರು. ಎಲ್ಲ ಒಪ್ಪಿಸ್ಬಿಟ್ಟಲ್ಲ ರಾಮಕೃಷ್ಣರಿಗೆ ಎಲ್ಲ ಒಪ್ಪಿಸ್ಬಿಟ್ರು ಆಕೆಗೆ. ಅಂದರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಸಂಪತ್ತಿನ ಅಧಿಕಾರಿಣಿ ಆಗಿಬಿಟ್ರು. ಇದಕ್ಕೆ ಕಾರಣ ಹೇಗೆ ಅಂತ ಅವ್ರು ಹೇಳ್ತಾರೆ, ರಾಮಕೃಷ್ಣ ಹೇಳ್ತಾರೆ, ಒಬ್ಬ ಹೆಣ್ಮಗಳು ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೆ ತಪಸ್ಸೆ ಮಾಡಬೇಕು ಅಂತೇನಿಲ್ಲ. ತನ್ನ ಸಂಸಾರದಲ್ಲಿ ತಾನು ಚೆನ್ನಾಗಿ ಬದುಕಿದ್ರೆ ಸಾಕೋದು ಆಧ್ಯಾತ್ಮಿಕ ಸಾಧನೆ. ಇದು ಆಗಿನ ಕಾಲದ ಮೌಲ್ಯಗಳ ಬಗ್ಗೆ ರಾಮಕೃಷ್ಣ ಹೇಳೋದು. ಒಬ್ಬ ಹೆಂಡತಿ ಆದವಳು ಗಂಡನನ್ನು ತಾನು ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಸೇವಿಸಿದರೆ ಅದು ಆಧ್ಯಾತ್ಮಿಕ ಸೇವೆನೇ. ಅಷ್ಟು ಮಾಡಿದರೆ ಸಾಕೋಕೆ ಅಂಥೇಳಿ ಒಂದು ಉದಾಹರಣೆ ಕೊಡ್ತಾರೆ. ತಮಗೆಲ್ಲ ಗೊತ್ತಿರೋ ಕತೆ, ಧರ್ಮವ್ಯಾಧನ ಕತೆ, ಮಹಾಭಾರತದ್ದು. ಕೌಶಿಕ ಋಷಿ ಕಾಡಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ದಾನೆ. ಅವನಿಗೇನೋ ಸಾಧನೆ ಆಯಿತು ಅಂತ ಅನಿಸಿರ್ಬೇಕು. ತಪಸ್ಸು ಮಾಡ್ತಾ ಇದ್ದಾನೆ, ಒಂದು ತಲೆ ಮೇಲೆ ಒಂದು ಪಕ್ಷಿ ಹೊಲಸು ಮಾಡುತ್ತೆ. ಇವ್ನು ಕೋಪ ಬಂತು, ಹಿಂಗೆ ನೋಡ್ತಾನೆ, ಪಕ್ಷಿ ಪಟ್ ಅಂತ ಬಿದ್ದು ಸತ್ತೋಗ್ಬಿಡುತ್ತೆ, ಸುಟ್ಕೊಂಡು ಸತ್ತೋಗುತ್ತೆ. ಇವ್ನು ಅಂದ್ಕೊಂಡು, ಎಲ್ಲ ಇವನ ದೊಡ್ಡ ಸಾಧನೆ ಆಗಿಬಿಡ್ತಲ್ಲ, ನನ್ನ ತಪಸ್ಸಿಗೆ ಶಕ್ತಿ ಇದೆ ಅಂತ ಗೊತ್ತೇ ಇರಲಿಲ್ಲ, ನಾನು ಬರೀ ನೋಡಿದ್ರೆ ಸಾಕು ಪಕ್ಷಿ ಬಿದ್ದೋಯ್ತು. ಇದು ಸಣ್ಣ ಸಣ್ಣ ಸಾಧನೆ ಆದ ತಕ್ಷಣ ತಲೆ ತಿರುಗೋಕೆ ಶುರು ಆಗುತ್ತೆ. ಮರುದಿವಸ ಅವನು ಭಿಕ್ಷೆಗೆ ಹೋಗ್ತಾನೆ, ಒಂದು ಮನೆಗೆ ಬಾಗಿಲು ತರ್ತಾನೆ, ಕೂಗೆ ಕೂರ್ತೀನಿ, ಬರ್ತೀನಿ ಅಂತ ತಾಯಿ ಬರೋದಿಲ್ಲ. ಕಾಯ್ತಾನೆ, ಕೋಪ ಬಂದಿದೆ ಅವನಿಗೆ. ನಿನ್ನೆ ಕೂಡ ಪಕ್ಷಿನ ಕೊಂದು ಹಾಕಿದ್ದಾನೆ ದುರ್ಗುಟ್ಕೊಂಡು ನೋಡಿ. ತಾಯಿ ಬಂದಂಗೆ ದುರ್ಗುಟ್ಕೊಂಡು ನೋಡ್ತಾನೆ. ಆಕೆ ಒಂದೇ ಸಲ ಹೇಳ್ತಾಳೆ, ದುರ್ಗುಟ್ಕೊಂಡು ನೋಡಿ ಸಾಯೋದಕ್ಕೆ ನಾನೇನು ಪಕ್ಷಿ ಏನಪ್ಪ? ಇವನಿಗೆ ಗೊತ್ತು, ಆಕೆಗೆ ಹೆಂಗೆ ಗೊತ್ತಾಯಿತು ಅಂತ. ತಾನು ಪಕ್ಷಿಯನ್ನು ಸುಟ್ಟದ್ದು ಆಕೆಗೆ ಹೆಂಗೆ ಗೊತ್ತಾಯಿತು ಅಂತ. ಆಕೆ ಹೇಳಿದ್, ನೋಡಪ್ಪ, ನಾನು ಗಂಡನ ಸೇವೆ ಮಾಡ್ತಾ ಇದ್ದೆ, ನಾನು ಅತ್ತೆ ಮಾವಂದ್ರಿಗೆ ಮಾಡ್ತಾ ಇದ್ದೆ, ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ, 5 ನಿಮಿಷ ಕಾಯಿ ಅಂತ ಹೇಳಿದ್ದೆ ನಾನು ನಿನಗೆ. ಹಿಂಗೆ ದುರ್ಗುಟ್ಕೊಂಡು ನೋಡಬೇಡ, ನಿನಗಿನ್ನೂ ಧರ್ಮದ ಅರ್ಥ ತಿಳಿದಿಲ್ಲ. ಇಲ್ಲೊಬ್ಬ ಧರ್ಮವ್ಯಾಧ ಅಂತಿದ್ದಾನೆ, ಅವನ ಕಡೆ ಹೋಗಿ ಧರ್ಮ ಕಲಿ ಅಂತ. ಮೊದಲೇ ಬೆರಗಾಗಿದ್ದಾನೆ ಇವನು, ಆಕೆಗೆ ಹೆಂಗೆ ಗೊತ್ತಾಯಿತು ಅಂತ. ಅಲ್ಲಿ ಹೋಗ್ತಾನೆ, ಇವನು ಇನ್ನೂ ಎದೆ ಹೊಡೆದು ಹೋಗೋಂಥ ಪರಿಸ್ಥಿತಿ ಅದು. ಧರ್ಮವ್ಯಾಧ ಮಾಂಸ ಮಾರೋನು, ಇವನ ಕಡೆಯಿಂದ ಕಲಿಬೇಕಾ? ಫ್ರಮ್ ಎ ಬುಚರ್, ಇವನ ಕಡೆ ಕಲಿಬೇಕಾ ನಾನು ಅಂತ. ಅವ್ನು ಹೇಳ್ತಾನೆ, ಕೂತ್ಕೊ ಅಂತಾನೆ. ಇವ್ರು ಕೂತ್ಕೊಳ್ಳೋಕ್ಕಾಗಲ್ಲ ಹುಷಿಕನಿಗೆ, ಇಲ್ಲೇನು ಕೂತ್ಕೊಳ್ಳೋದು ಅಂತ. ನೀ ಕೂತ್ಕಪ್ಪ ಒಂದು 5 ನಿಮಿಷ, ನನ್ನ ಕೆಲಸ ಇದು, ಪರಂಪರೆಯಿಂದ ಬಂದದ್ದು ನಾನು ಮಾಡೋದು, ಮಾಂಸ ಮಾರೋದು. ನಾನು ಮಾಂಸ ತಿನ್ನಲ್ಲ, ಮಾಂಸ ಮಾರೋದು ಕೆಲಸ ನಂದು, ಅದರಿಂದ ಜೀವನ ನಡಿಬೇಕು ನಂದು. ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಪ್ಪ ಅಮ್ಮನ ಎಷ್ಟು ಪ್ರೀತಿಯನ್ನು ನೋಡ್ಕೋತಿರ್ತಾನೆ ಅವನು ಮನೆಯಲ್ಲಿ. ಅವ್ನು ಹೇಳ್ತಾನೆ, ನೋಡಪ್ಪ, ನಾನು ಬದುಕಿಗೋಸ್ಕರ ಇದನ್ನು ಮಾಡೋದೇ ಹೊರತಾಗಿ ಪ್ರಾಣಿ ಹಿಂಸೆ ಮಾಡಲ್ಲ. ಅವ್ರು ಯಾರೋ ಮಾಡ್ಕೊಂಬರ್ತಾರೆ, ನಾನು ಮಾರ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಧರ್ಮ ಅಂದರೆ ಏನು ಅಂತ ಹೇಳ್ತಾನೆ. ಮನೆಯಲ್ಲಿ ಚೆನ್ನಾಗಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ಸಂತೋಷವಾಗಿ ಬದುಕಿದರೆ ಅದೊಂದು ದೊಡ್ಡ ಧರ್ಮ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಿಂಪಲ್ ಫಾರ್ಮ್ ಅಲ್ವಾ. ಮನೆಯಲ್ಲಿ ಇರೋದು 3 ಜನ, ಹೊಡೆದಾಟ ಕುರುಕ್ಷೇತ್ರ ದಿನ. ಇದು ಏನು ಬದುಕೋ ಅಲ್ಲ, ನಗ್ನಗ್ತಾ ಬದುಕೋಕ್ಕಾಗಲ್ವಾ? ಈ ಆ್ಯಕ್ಚುಲಿ ಇವತ್ತು ಮುಗಿಸೋ ಹೊತ್ತಿಗೆ ನಾನು ಅದು ಹೇಳಿ ಮುಗಿಸ್ಬೇಕು. ನಾನು ಅದನ್ನು ಭಾಳ ಮುಖ್ಯ. ಶಾರದಾದೇವಿ ಸಂದೇಶ ಅನ್ನೋ ಅದೊಂದೇ ಸಂದೇಶ ನಾನು ಹೇಳಬೇಕಾದದ್ದು. ಅದು ಹೇಳ್ತಾರೆ, ಯಾವಾಗ ಆ ತಾಯಿ ಬದುಕಿದ್ದು ಹಾಗೆ ಬದುಕಿದ್ರು, ತನ್ನ ಗಂಡನ ಸೇವೆಯನ್ನು ದೇವರ ಸೇವೆ ಅಂತ ಮಾಡಿಕೊಂಡ್ರು, ಅದೇ ಆಧ್ಯಾತ್ಮ ಸಾಧನೆ ಆಯಿತು. ಈ ಮಾಡಿದಾಗ ಅವ್ರು ಹೇಳ್ತಾರೆ, ಜೀವನದಲ್ಲಿ ಬದುಕಬೇಕಾದ್ರೆ ಅತ್ತೆ ಮಾವ ಗಂಡ ಇವರೆಲ್ಲರೂ ಪ್ರೀತಿಯಿಂದ ಸೇವೆ ಮಾಡು, ಅಧ್ಯಾತ್ಮ ಸೇವೆ ಅಂತ ಹೇಳ್ತಾರಲ್ಲ. ರಾಮಕೃಷ್ಣ ಹೇಳ್ತಾರೆ, ಶಾರದೆಗೆ ಅದು ಹೇಳೋ ಕಾರಣನೇ ಇಲ್ಲ, ಆಕೆ ಇರೋದೇ ಹಾಗಿದ್ದಾಳೆ. ಆಕೆ ನಿಮ್ಗೆ ಹೇಳಿದ್ದೆ ನಿನ್ನೆ, ನೋಬತ್ ಖಾನ ಅಂತಿತ್ತು. ನೋಬತ್ ಖಾನ ಅಂದರೆ ವಾದ್ಯ ಕುಟೀರ, ಅದು ಸಣ್ಣದು. ಅಲ್ಲಿ ಇರ್ತಾಯಿದ್ರು ಅವರು, ಇಬ್ಬರು ಇರ್ತಾಯಿದ್ರು ಅಷ್ಟು ರೂಮಲ್ಲಿ. ಇರೋದೇ 8 ರೂಮ್ ಅದು. ಅದರೊಳಗಿಬ್ಬರು, ಚಂದ್ರಮಣಿ ದೇವಿ ಮತ್ತು ಇವರು ಇರಬೇಕು. ಚಂದ್ರಮಣಿಗೆ ವಯಸ್ಸಾಗ್ಬಿಟ್ಟಿದೆ, ಭಾಳ ವಯಸ್ಸಾಗಿದೆ. ಎಷ್ಟು ಸೇವೆ ಮಾಡಬೇಕ್ರಿ ಅತ್ತೆದಾಕೆ, ಒಂದು ಚೂರ ಕೆಲಸ ಇಲ್ಲ. ಮತ್ತು ಅವರು ಅಕಸ್ಮಾತ್ ಕೂಗ್ಬಿಟ್ಟು ಶಾರದಾ ಅನ್ನೋಕ್ಕೆ ಶಾ ಅಂದರೆ ಸಾಕು, ತಕ್ಷಣ ಅಲ್ಲಿರ್ತೀವಿ, ಬಂದೆ ಅಂತ ಓಡಿ ಬರೋರಂತ. ಯಾಕಟ್ಟು ಅವಸರ ಮಾಡ್ಕೋತೀರಿ? ಆ ನೋಬತ್ ಖಾನದ ಬಾಗಿಲು ಚೌಕಟ್ಟಿದೆಯಾ ತುಂಬ ಗಿಡ್ಡದು, ತಲೆ ಬಡಿತದೆ.
ಅವಸರ ಮಾಡ್ಕೊಂಡು ತಲೆ ಬಡಿದ್ರೆ ಬಡಿತು ಬಿಡಿ, ಪಾಪ ವಯಸ್ಸಾದವರು ಕರೆದಾಗ ತಕ್ಷಣ ಹೋಗದಿದ್ರೆ ಅವ್ರಿಗೆ ಕಷ್ಟ ಆಗಲ್ವಾ, ನೋವಾಗಲ್ವಾ ಅಂತ ಹೇಳಿ ಹಾಗೆ ಬದುಕಿದವರು. ಹಾಗೆ ಬದುಕಿ ಅದಕ್ಕೆ ಹೇಳ್ತಾರೆ ರಾಮಕೃಷ್ಣರು ಮೊದಲು ಪರೀಕ್ಷೆ ಮಾಡಿ ಇದು ನಿಜವಾದ ವಜ್ರ ಅಂತಂದ ಮೇಲೇ ಅದಕ್ಕೆ ಷೋಡಶಿ ಪೂಜೆಯ ಗೌರವವನ್ನು ಕೊಟ್ಟರು ಅಂತ ಹೇಳ್ತಾರೆ. ಒಂದು ವರ್ಷ ಆದಮೇಲೆ ಅಲ್ಲಿದ್ದಾರೆ, ಆರೋಗ್ಯ ಕೆಟ್ಟೋಯ್ತು. ಅವರೆಲ್ಲ ಶಂಭು ಮಲ್ಲಿಕ್ ಅಂತ ಒಬ್ಬ ಶಿಷ್ಯ ಇದ್ದ ಅವ್ರಿಗೆ ಹೇಳಿಬಿಟ್ಟು ಔಷಧಿ ಎಲ್ಲ ಕೊಡಿಸಿದ್ರು. ಬಹಳ ಟೈಮ್ ತೊಗೊಂಡು ಕಮ್ಮಿ ಆಯಿತು. ಊರಿಗೆ ಹೋಗಿ ಬರ್ತೀನಿ ಹಾಗಾದರೆ ಸ್ವಲ್ಪ ಅಂತ ಹೇಳಿ ಊರಿಗೆ ಹೋದರು. ಜಯರಾಮ್ ಭಾಟಿಗೆ ಬಂದರು. ಜಯರಾಮ್ ಭಾಟಿ ಬಂದಾಗ ಸುಮಾರು 8-9 ತಿಂಗಳು ಅಥವಾ 1 ವರ್ಷ ಇರಬೇಕಲ್ಲಿ ಜಯರಾಮ್ ಭಾಟಿಯಲ್ಲಿ. ಯಾಕೆ ಇಷ್ಟೊಂದು ವರ್ಷ ಹೋಗ್ತಿದ್ರು ಅಂತ ನಾನು ಆಗಲೇ ಬರಬೇಕಾದ್ರೆ ಕಾರಲ್ಲಿ ಹೆಂಡತಿ ಹತ್ರ ಮಾತಾಡ್ತಾ ಇದ್ದರೆ, ಇಷ್ಟೊಂದು ಪ್ರೀತಿ ಇರೋರು ಹೋದ್ರೆ 8 ತಿಂಗಳು 1 ವರ್ಷ ಹೋಗ್ಬಿಡೋದ, ಯಾಕೆ ಹಿಂಗೆ ಹೋಗ್ತಿದ್ರು ಅಂತ ತಾವು ಕಲ್ಪನೆ ಮಾಡ್ಕೋಬೇಕು. ಹೋಗಿ ಬರೋ ಸುಲಭ ಇರಲಿಲ್ಲ ಆವಾಗ. ಈಗ ನಾನು ಪಟ್ಟೊಂದು ಕಾರ್ ತೊಗೊಂಡು ಹೋಗಿ ಬರ್ತೀವಿ ಅಂತ ಅನ್ನೋಂಗಿಲ್ಲ. ನಡ್ಕೊಂಡು ಹೋಗ್ಬೇಕು, 60 ಮೈಲ್ ನಡ್ಕೊಂಡು ಬರಬೇಕು. ಆ ಸುಧಾರಿಸ್ಕೊಳ್ಳೋಕೆ 3 ತಿಂಗಳು ಬೇಕು ಇವರಿಗೆ. ಅಲ್ಲಿ ಹೋದಾಗ ನೋಡ್ತಾರೆ ಅನಾಹುತ ಅಂದರೆ ಅನಾಹುತ ಆಗ್ಬಿಡುತ್ತೆ. 2 ಅನಾಹುತಗಳಾಯ್ತಾರೆ ಮನೇಲಿ. ಮೊದಲು ರಾಮಕೃಷ್ಣರ ಅಣ್ಣ ರಾಮೇಶ್ವರ ಕಾಮಾರ್ ಪುಕರ್ದಲ್ಲಿದ್ದವನು ತೀರ್ಕೊಂಡ್ರು. ಮುಂದೆ 2 ತಿಂಗಳಿಗೇ ಶಾರದಾ ಮಾತೆ ತಂದೆ ರಾಮಚಂದ್ರ ಮುಖರ್ಜಿ ತೀರ್ಕೊಂಡ್ರು. ನಾನು ನಿನ್ನೆ ಹೇಳಿದ ಹಾಗೆ ರಾಮಚಂದ್ರ ಮುಖರ್ಜಿಗೆ ಮಕ್ಕಳು ಜಾಸ್ತಿ, ಸತ್ತೋದೋದು ಎಷ್ಟೋಯ್ತೋ. ಬದುಕಿದ್ದು ಶಾರದಾ ದೇವಿಗೆ ತಂಗಿ ಒಬ್ಬಳಿದ್ಲು, ಇನ್ನು 4 ಜನ ಹುಡುಗರು, ಎಲ್ಲ ಪುಟ್ಟ ಮಕ್ಕಳು, 4 ಜನ ಹುಡುಗರು. ಮನೆಯಲ್ಲೂ ಅನ್ನಕ್ಕೆ ಗತಿ ಇಲ್ಲ, ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಗಳಿಸೋದು ರಾಮಚಂದ್ರ ಮುಖರ್ಜಿ ಒಬ್ಬರೇ ಗಳಿಸೋದು. ಈಗ ಅವರು ಇಲ್ಲ, ಏನು ಮಾಡೋದಿನ್ನು? ಪಾಪ ಶ್ಯಾಮಸುಂದರಿ ದೇವಿ ಏನು ಮಾಡ್ತಾರೆ? ಒಬ್ಬರೇ ಹೆಣ್ಮಗಳು ಏನು ಮಾಡ್ತಾರೆ? ಕೊನೆಗೆ ಯಾರ್ಯಾರನ್ನೋ ಕೇಳ್ಕೊಂಡಾಗ ನೋಡಿ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ. ಹೇಗೆ ಬಂತು ಅಂದರೆ ಸುತ್ತಮುತ್ತಲು ಊರಲ್ಲಿ ಕೆಲವರು ಬಂದು ಒಂದೊಂದು ಹುಡುಗನ ತೊಗೊಂಡು ಹೋದ್ರಂತೆ ನಾವು ಬೆಳೆಸ್ಕೋತೀವಿ ಅಂತ. ಈ ಪರಿಸ್ಥಿತಿ ಮಕ್ಕಳನ್ನ ಹಂಚುವ ಪರಿಸ್ಥಿತಿ ಬಂದುಬಿಡ್ತು. ಮಾಡಿದಾಗ ಮನೇಲಿ ಊಟಕ್ಕೆ ತೊಂದರೆ ಇದ್ದಾಗ ಕಷ್ಟ ಆಗ್ತು, ಭಾಳ ಕಷ್ಟ ಆಯಿತು. ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ 1 ವರ್ಷ ಆದಮೇಲೆ ವಾಪಸ್ಸು ಇದಕ್ಕೆ ಬಂದರು, ದಕ್ಷಿಣೇಶ್ವರಕ್ಕೆ ಬಂದರು. ಈ ಬಂದಾಗ ಕೆಲವು ವಿಷಯಗಳನ್ನು ಹೇಳಬೇಕು ನಾನು ಏನಾಯಿತು ಅಂತ. ಬರುವಾಗ ಒಂದು ಘಟನೆ ಆಯಿತು. ಇದು ಜಯರಾಮ್ ಭಾಟಿಗೆ ಹೋದಾಗೂ ಆರೋಗ್ಯ ಕೆಟ್ಟಾಗ ತೀರಾ ವಿಸ್ತಾರ ಮಾಡೋದು ಬೇಡ ಅಂತ ಬಿಡಬೇಕಂದಿದ್ದೆ, ಹೇಳಬೇಕು ಅನಿಸ್ಬಿಡ್ತು. ಮತ್ತೆ ಜಯರಾಮ್ ಭಾಟಿಗೆ ಬಂದಾಗ ಆರೋಗ್ಯ ತುಂಬ ಕೆಟ್ಟೋಯ್ತು. ಅಲ್ಲಿ ಔಷಧಿ ಕೂಡ ಸಿಗೋಲ್ಲ. ದಕ್ಷಿಣೇಶ್ವರದಲ್ಲಾದರೂ ಏನಾದರೂ ಮಾಡ್ತಾಯಿದ್ರು, ಔಷಧಿಗೆ ಆಗಲಿಲ್ಲ. ಇನ್ನು ಬದುಕೋಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಡ್ತು. ದಕ್ಷಿಣೇಶ್ವರಕ್ಕೂ ಸುದ್ದಿ ಹೋಯಿತು, ಹಿಂಗಾಗಿದೆ ನಿಮ್ಮ ಶಾರದಾ ಮಾತೆಗೆ ಹಿಂಗಾಗಿದೆ ಅಂತ. ಅವ್ರು ವೈದ್ಯನ ಕಳಿಸ್ಲಾ ಅಂತ, ಕಳಿಸೋದು ಬೇಡ ಅಂತ ವಿಚಾರ ಮಾಡಿಕೊಂಡ್ರು. ಅಲ್ಲಿ ಊರಲ್ಲಿ ಒಂದು ದುರ್ಗಾದೇವಿ ಗುಡಿ ಸಿಂಹವಾಹಿನಿ ಅಂತ, ಆ ಸಿಂಹವಾಹಿನಿಗೆ ಬೇಡ್ಕೊಂಡಾಗ ಮತ್ತೆ ಅದೇ ಥರ ಒಂದು ಕನಸು ಬಿತ್ತು. ಕನಸು ನಿನಗೇನೂ ಆಗಲ್ಲ, ಚಿಂತೆ ಮಾಡಬೇಡ ಅಂತ ಹೇಳಿ ಔಷಧಿ ಕೊಟ್ಟಂಗಾಯಿತು. ಮುಂದಕ್ಕೆ ಆರಾಮಾದರು ಅಂತ ಒಂದು ಬರುತ್ತೆ. ಆರಾಮಾದ್ಮೇಲೆ ವಾಪಸ್ ಬರುವಾಗ ಒಂದು ಘಟನೆ ಆಗುತ್ತೆ. ಇದು ಭಾಳ ಚಂದದ ಘಟನೆ, ನನಗಿಷ್ಟು ಆದದ್ದು. 60 ಮೈಲ್ ನಡ್ಕೊಂಬರ್ಬೇಕಲ್ವ. ಈ ಸಲ ಜೊತೆಗೆ ಹೋದಾಗ ಒಂದಿಷ್ಟು ಜನ, ಲಕ್ಷ್ಮಿ ಅಂತ ಹುಡುಗಿದ್ದಾಳೆ, ರಾಮೇಶ್ವರ ಮಗ ಒಬ್ಬ ಶಿವರಾಮ್ ಅಂತ ಹುಡುಗ, ಇನ್ನೊಂದಿಷ್ಟು ಜನ ಹೆಣ್ಮಕ್ಳು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ವಿಚಾರ ಮಾಡಿದ್ದು ಹೇಗೆಂದರೆ, ಇಲ್ಲಿಂದ ಹೊರಡೋಣ, ಹೊರಟು ಒಂದು ಸ್ವಲ್ಪ ಮುಂದೆ ಹೋದರೆ ಒಂದು ಆರಾಮ್ ಬಾಗ್ ಅಂತ ಒಂದು ಊರು ಬರ್ತದೆ. ಆರಾಮ್ ಬಾಗಲ್ಲಿ ವಿಶ್ರಾಂತಿ ತಗೊಳ್ಳೋಣ, ರಾತ್ರಿ ವಸತಿ ಮಾಡಿ ಬೆಳಗ್ಗೆ ಹೋಗಿ ತಾರಕೇಶ್ವರ ಅಂತ ಒಂದು ಊರು, ಅಲ್ಲಿಂದ ಮುಂದೆ ದಕ್ಷಿಣೇಶ್ವರಕ್ಕೆ ಹೋಗಬೇಕು. ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. ಬೆಳಗ್ಗೆ ಹೊಂಟರು, ಉತ್ಸಾಹದಿಂದ ಬೇಗ ಹೋದರು. ಶಕ್ತಿ ಇತ್ತು, ಖುಷಿ ಇತ್ತು. 8 ಮೈಲ್ ನಡೆದುಬಿಟ್ರು. ಈ ಆರಾಮ್ ಬಾಗ್ ಹೋಗೋತ್ತಿಗೆ ಇನ್ನೂ ಸಾಯಂಕಾಲ ಕೂಡ ಆಗಿಲ್ಲ. ಅವರಂದ್ರು, ಕೆಲವರು ಅಂದರು, ಬೇಗ ನಡೆದುಬಿಟ್ಟು ತಾರಕೇಶ್ವರ ಮುಟ್ಟಿಬಿಡ್ತೀವಿ, ಇಲ್ಲಾಕೆ ವಸತಿ ಮಾಡಬೇಕು, ತಾರಕೇಶ್ವರದಲ್ಲಿ ವಸತಿ ಹಾಕಿದ್ರಾಯಿತು ಅಂದ್ಕೊಂಡ್ರು. ಎಲ್ಲರೂ ಹೋಗ್ತಿದ್ದಾರೆ. ಪಾಪ ಶಾರದಾ ಮಣಿಗೆ ನಡೆಯೋಕೆ ಆಗ್ತಾಯಿಲ್ಲ, ಅವ್ರಿಗೆ ಕಾಲು ನೋಯಿಸ್ತಾ ಇದೆ. ಹಿಂದುಳಿದ್ರು. ಅವ್ರು ಸ್ವಲ್ಪ ಕಾಯೋರು, ಮುಂದೆ ಹೋಗೋರು. ಇವ್ರು ಅಂದ್ಕೊಂಡ್ರು, ನನಗೋಸ್ಕರ ಪಾಪ ಇವರೆಲ್ಲ ತಪ್ಪಾಗ್ತಿದ್ರು ಹೋಗೋದು, ಅವ್ರು ಹೋಗಲಿ ಬಿಡಿ ಮುಂದೆ, ನೀವು ಹೋಗ್ರಿ ಮುಂದೆ, ನಾನು ಬರ್ತೀನಿ, ತಾರಕೇಶ್ವರ ಬಂದು ಸೇರ್ಕೋತೀನಿ ಹೇಗೋ ಮಾಡಿ ಅಂತ ಎಲ್ಲರನ್ನೂ ಕಳಿಸ್ಬಿಟ್ರು. ಕಳಿಸುವಾಗ ಬೆಳಕಿತ್ತು. ನಿಮ್ಗೆ ನೋಡಬೇಕು, ಬೆಳಕಿದ್ದಾಗ ಧೈರ್ಯ ಇರುತ್ತೆ. ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿಬಿಟ್ರು. ಅವ್ರು ಹೋದ್ಮೇಲೆ ನಡೀತಾ ಇದ್ದಾರೆ. ಮುಂದೆ ಒಂದು ಏರಿಯಾ ಬರ್ತದೆ, ತೇಲೋ ಭಾಲೋ ಪ್ರದೇಶ ಅಂತ. 10 ಮೈಲು ಬರೀ ಮೈದಾನ ಪ್ರದೇಶ. ಅಲ್ಲೊಂದು ಕಾಳಿ ದೇವಸ್ಥಾನ. ಆ ಏರಿಯಾನೇ, ಏರಿಯಾ ಏನಿದೆಯೋ ಅದು ಬರೀ ಡಕಾಯಿತರ ಏರಿಯಾ ಅಂತ ಹೆಸರು. ಯಾರು ಹೋದ್ರು ಹೊಡೆದು ಬಡದು ಕಸ್ಕೊಂಡ್ಬಿಡ್ತಾರೆ ಎಲ್ಲರೂ. ಭಾರಿ ಡಕಾಯಿತರು. ಆ ಕಾಳಿ ದೇವಸ್ಥಾನ ಭಾರಿ ಮೊದಲೇ ಕಾಳಿ ಅಂದರೆ ಉಗ್ರ, ಅದು ಭಾರಿ ಉಗ್ರವಾದ ಕಾಳಿ ಅಂತ, ಅದು ಡಕಾಯಿತರ ಕಾಳಿ ಅಂತ ಹೆಸರು ಅದಕ್ಕೆ. ಎಲ್ಲರೂ ಹೋಗ್ಬಿಟ್ರು. ಸರ
ಸಾಯಂಕಾಲ ಆಗ್ತಾ ಇದೆ, ಮಬ್ಬು ಕೌದು ಬಿಡ್ತು, ಇವರೊಬ್ಬರೇ ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಭಯ ಶುರುವಾಯಿತು. ಯಾರೂ ಇಲ್ಲ, ಕೂತ್ಕೊಂಡ್ರಿ. ಇನ್ನು ಹೋಗ್ತಿದ್ದ ಕತ್ಲೆ ಆಯಿತು ಅನ್ನೋ ಹೊತ್ತಿಗೆ ಎದುರಿಗೊಬ್ಬ ಮನುಷ್ಯ ಬಂದ. ದಾಂಡಿಗ, ದೊಡ್ಡ ಮೀಸೆ ಬಿಟ್ಟಿದ್ದಾನೆ, ಕಪ್ಪು ಮುಖ, ತಲೆ ರುಮಾಲ್ ಸುತ್ತಿದ್ದಾನೆ, ಸೊಂಟಕ್ಕೊಂದು ಬೆಲ್ಟ್ ಹಾಕ್ಕೊಂಡಿದ್ದಾನೆ, ಕೈಯಲ್ಲೊಂದು ದಂಡ. ಕರ್ಕಶ ದನಿಯಿಂದ ಬಂದ. ಯಾರೋ, ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಕೇಳಿದ. ಶಾರದಾ ದೇವಿಗೆ ಗಾಬರಿ ಆಯಿತು. ಡಕಾಯಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ನಾನು ಏನು ಬದುಕೋದು ಕಷ್ಟ ಅಂತ ತಿಳ್ಕೊಂಡು. ಆದ್ರೂ ಹತ್ತಿರ ಬಂದ, ಕೈಯಲ್ಲಿ ಕಂದೀಲಿ ಮುಖ ನೋಡಿದ. ಅವನಿಗೇನು ಅನ್ನಿಸ್ತಾ ಏನೋ, ಎಲ್ಲಿ ಹೊರಟಿದ್ಯಾ ಅಂತ ಕೇಳಿದ. ದಕ್ಷಿಣ ನೋಡಿ ಹೇಗಿದೆ ಮಾತಂತ, ಒಂದು ಮಾತಿನಿಂದ ಹೆಂಗೆ ಗೆಲ್ಬೋದು ಅಂತ. ಆಕೆ ತಕ್ಷಣ ಹೇಳ್ತಾರೆ ಶಾರದಾ ಮಾತೆ, ಅಪ್ಪ ನಾನು ದಕ್ಷಿಣೇಶ್ವರಕ್ಕೆ ಹೋಗ್ಬೇಕಪ್ಪ, ನನ್ನ ಗಂಡ ಅಲ್ಲಿದ್ದಾರೆ, ಅದಕ್ಕೆ ಹೋಗಬೇಕು ಅಂತಿದ್ದೀನಿ, ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದರು. ಇದುವರೆಗೂ ಅವನಿಗೆ ಯಾರೂ ಅಪ್ಪ ಅಂತ ಕರೆದಿದ್ದೇ ಇಲ್ಲ. ಅಪ್ಪ ಅಂತ ಕರೆದ ತಕ್ಷಣ ಇರೋ ನಿಮಿಷ, ನನ್ನ ಹೆಂಡತಿ ಬರ್ತಾ ಇದ್ದಾಳೆ ಅಂದ. ಹೆಂಡತಿ ಹಿಂದೆ ಬಂದರು. ಶಾರದಾ ಮಾತೆ ಓಡಿ ಹೋಗ್ಬಿಟ್ಟು ಆಕೆ ಕೈ ಹಿಡ್ಕೊಂಡು, ಅಮ್ಮ ಅಮ್ಮ ನಾನು ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ನಮ್ಮವರೆಲ್ಲ ಮುಂದೆ ಹೋಗಿದ್ದಾರೆ, ನನಗೆ ಕರೆಕ್ಟ್ ಹೋಗ್ತೀನಿ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಅಪ್ಪಗೆ ಹೇಳಿದೆ ನನ್ನ ಮನೆ ಮುಟ್ಸ್ಬಿಡು ಅಂತ ಹೇಳಿದೆ, ನೀನು ಸ್ವಲ್ಪ ಸಹಾಯ ಮಾಡಿ ನನಗೆ ಅಂತ. ಇಬ್ಬರು ಮುಖ ಮುಖ ನೋಡಿಕೊಂಡ್ರು. ಆಟೋಮೆಟಿಕ್ ಮಗಳು ಅಲ್ವಾ, ತಕ್ಷಣ ಬಂದು ನಾನು ಅಪ್ಪ ಅಮ್ಮ ಅಂದ್ಬಿಟ್ರು. ಏನು ಅನ್ನಿಸ್ತೇನೋ ಗೊತ್ತಿಲ್ಲ. ಓಕೆ ಆಯಿತು ಬಮ್ಮ, ನಮ್ಮ ಮನೇಲಿ ಇದ್ಬಿಡಿಯುತ್ತೆ, ಅಲ್ಲಿ ಹೋಗ್ಬೇಡ, ಕತ್ಲೆ ಆಗಿದೆ, ರಾತ್ರಿ ಹೋಗೋದಲ್ಲ ತಾರಕೇಶ್ವರಕ್ಕೆ, ನಮ್ಮ ಮನೇಲಿ ಇದ್ಬಿಡಿಯುತ್ತೆ, ರಾತ್ರಿ ಬೆಳಗ್ಗೆ ಹೋಗು ಅಂತ. ಆರಾಮಾಗಿ ಅವ್ರ ಜೊತೆಗೆ ಹೋದರು ಶಾರದಾ ಮಾತೆ. ಅಲ್ಲೊಂದು ಹತ್ತಿರದ ಅಂಗಡಿ, ಇವಂದೇ ಅಂಗಡಿ ಅದೂ. ಅಲ್ಲಿ ಹೋದ, ಹಾಸಿಗೆ ಗೀಸಿಗೆ ಏನಿಲ್ಲ. ಆಕೆ ತಕ್ಷಣ ಹೆಣ್ಮಕ್ಳು ದರೋಡಕ್ಕೆ ಅವ್ರ ಹೆಂಡತಿ ಏನು ಮಾಡಿದ್ಲು ಅಂದರೆ, ಒಂದಿಷ್ಟು ಹುಲ್ಲು ಹಾಕಿ ತಂದೆ ಒಂದು ಬಟ್ಟೆ ಹಾಸಿಗೆ ಮಾಡಿದ್ಲು, ಇಲ್ಲಿ ಮಲ್ಕೋ ಅಂತ ಹೇಳಿದ್ಲು. ತಿನ್ನೋದಕ್ಕೆ ಏನಾದರೂ ಬೇಕಲ್ಲ ಸ್ವಲ್ಪ, ಓಡಿ ಹೋಗಿ ಪುರಿ ತೊಗೊಂಬಂದ ಮತ್ತೊಂದಿಷ್ಟು. ಅದೇ ಪುರಿನೇ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ, ಪುರಿ ತಂದು ಕೊಟ್ಟ. ಆಮೇಲೆ ಆಕೆ ಹೆಣ್ಮಕ್ಳು ಏನು ಮಾಡಿದ್ಲು, ಬರೀ ಪುರಿ ಹೆಂಗೆ ತಿಂತಾಳವಳು ಅಂಥೇಳಿ ಅಲ್ಲಿ ಬಟಾಣಿ ತೋಟ ಇತ್ತಲ್ಲ, ಬಟಾಣಿ ಗಿಡ ಇತ್ತು, ಸರ ಹೋಗಿ ಎಳೆ ಬಟಾಣಿ ತಂದು ಕೊಟ್ಲು, ಇದ್ರ ಜೊತೆ ತಿನ್ನು ಅಂಥೇಳಿ. ನೋಡಿ ಕಾಳಜಿ ಹೇಗೆ. ಅವನು ಡಕಾಯ್ತು ಹೇಳ್ತಾನೆ, ನೋಡಿ ಸರ್ಟಿಫಿಕೇಟ್ ಹೆಂಗಿರ್ತದೆ ನೋಡಿ, ನೀನೇನು ಚಿಂತೆ ಮಾಡಬೇಡ, ನಾನು ಕಾಯ್ತಿರ್ತೀನಿ ಅಂತ. ಡಕಾಯ್ತನೇ ರಕ್ಷಣೆ ಕೊಡೋದಾದ್ರೆ ಇನ್ನೇನು ಚಿಂತೆ ರೀ, ಆರಾಮಾಗಿ ನೀವು ಮಲ್ಕೊಂಡ್ರು. ಬೆಳಗ್ಗೆ ಆದ ತಕ್ಷಣ ನಾನು ಸ್ವಲ್ಪ ನಾನು ಬರ್ತೀನಿ ಬಾ, ನೀನು ಬಿಡೋದಕ್ಕೆ ನಾವು ಎಲ್ಲಿವರೆಗೂ, ತಾರಕೇಶ್ವರವರೆಗೂ ಬರ್ತೀನಿ ಬಾ ನಾನೊಂದು. ನೋಡಿ ಡಕಾಯಿತರ ರಕ್ಷಣೆ ಒಳಗೆ ಅವರಿಬ್ಬರು ಅಲ್ಲಿ ಹೋಗ್ತಾರೆ ತಾರಕೇಶ್ವರಕ್ಕೆ. ಹೋಗಿ ಒಂದು ಗುಡಿಯಲ್ಲಿ ಕೂತ್ಕೊಂಡಾಗ, ಕಾಲು ಸೋತಿದೆ ಹಾಕಿದ್ದು, ಕೂತ್ಕೊಳ್ಳಿ. ಗಂಡು ಹೇಳ್ತಾನೆ, ನೀನೇ ನನ್ನ ಮಗಳಿಗೆ ಸರಿಯಾಗಿ ಊಟಕ್ಕೆ ಹಾಕಿಲ್ಲ, ನೀ ಕಾಯಿಪಲ್ಯ ತೊಗೊಂಬಾ, ಅಡುಗೆ ಮಾಡಿ ಊಟಕ್ಕೆ ಹಾಕ್ತೀನಿ ಆಕೆಗೆ ಅಂತ. ಅದು ನೋಡಿ ಅಲ್ಲಿ ಯಾವುದೋ ಕೈ ಇಟ್ಕೊಂಡು ಅಡುಗೆ ಮಾಡಿ ಆಕೆ ಊಟಕ್ಕೆ ಹಾಕೋದು. ಉಳಿದವ್ರಿಗೆಲ್ಲ ಗೊತ್ತಾಯ್ತು, ಎಲ್ಲಿ ಹುಡ್ಕಾಡ್ತಾ ಇದ್ದಾರೆ, ಸಣ್ಣ ಊರು ತಾರಕೇಶ್ವರ. ಬಂದು ನೋಡಿದ್ರು ಶಾರದಾ ದೇವಿ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಂಡು ಅವ್ರು ನೋಡ್ತಾರೆ, ಇವ್ರು ಯಾರ ಜೊತೆಗಿದ್ದಾಳಕ್ಕೆ, ಇಬ್ಬರು ನೋಡಿದರೆ ಗೊತ್ತಾಗುತ್ತೆ ಡಕಾಯ್ತರಂಥವ್ರು. ಅದೊಂದು ಯಾವುದೋ ಕಮ್ಯುನಿಟಿ ಅದು, ಅದು ಹೇಳ್ತಾರಪ್ಪ ಮರ್ತೋಯ್ತು ನನಗೆ, ಬಾಗಾದಿ ಅಂತ ಒಂದು ಕಮ್ಯುನಿಟಿ, ಅದು ಡಕಾಯ್ತರ ಕಮ್ಯುನಿಟಿ ಅದು. ಅವ್ನು ನೋಡಿದರೆ ಗೊತ್ತಾಗುತ್ತೆ ಡಕಾಯ್ತು ಅಂತ, ಕಣ್ಣೆಲ್ಲ ಕೆಂಪು ರಾವಿದ್ದಾನೆ. ಇವ್ರು ಹೇಳ್ತಾಳೆ, ಶಾರದಾ ಮಾತು ಹೇಳೋದು, ಇವರಿಬ್ಬರು ನನ್ನ ಅಪ್ಪ ಅಮ್ಮ, ನೀನು ಅವರೇ ಪಾರು ಮಾಡಿ ಕರ್ಕೊಂಬಂದರು, ಇಲ್ಲಿ ಇಟ್ಕೊಂಡಿದ್ದಾರೆ ನನ್ನ. ಇವರಂದ್ರು ಡಕಾಯ್ತರು ಕಾಪಾಡಿದ್ರು ಇವಕಿನ. ಸಾಮಾನ್ಯ ಡಕಾಯ್ತರು ಕಾಪಾಡೋ ಪೈಕಿ ಅಲ್ಲ, ವಸೂಲು ಮಾಡೋ ಪೈಕಿ ಅವರು. ಮತ್ತು ಈಕೆ ಹೆಂಗೆ ಕಾಪಾಡಿದ್ರು, ಮತ್ತು ಈಕೆ ತೊಂದರೆ ಆಗಲಿಲ್ವಾ ಅಂತ ಹೇಳಿದ್ರು. ಈಗ ಎಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು, ಒಂದು ದಿವಸದಲ್ಲಿ ಅಟ್ಯಾಚ್ಮೆಂಟ್ ಬಂತು ಅಂದರೆ, ಇವ್ರು ಮುಂದೆ ಹೊರಟ್ರಲ್ಲ ದಕ್ಷಿಣೇಶ್ವರಕ್ಕೆ, ಅವ್ರು ಹೊಸದಾಗಿ ಸಿಕ್ಕಂಥ ಅಪ್ಪ ಅಮ್ಮ ಅಳುತ್ತಾರೆ ಇಬ್ಬರು. ಹೊತ್ಬಿಟ್ಟು, ಮಗಳೇ ನಿನಗೇನು ಬೇಕಾದರೂ ಹೇಳು, ನಾವು ಬರ್ತೀವಿ, ತೊಂದರೆ ಇಲ್ಲ ಹಾಗೆ ಹೇಗೆ ಅಂತ ಹೇಳಿದರು. ಈಕೆ ಅವ್ರಿಗೆ ಇನ್ವಿಟೇಷನ್ ಕೊಡೋದು, ದಕ್ಷಿಣೇಶ್ವರಕ್ಕೆ ಬನ್ನಿ, ನನ್ನ ಗಂಡ ನಿಮ್ಮ ಅಳಿಯ ಭಾಳ ಒಳ್ಳೆಯವರು, ನಿಮ್ಮನ್ನು ಕಾಳಜಿ ಮಾಡ್ತಾರೆ ಅಂತ. ಬರ್ತೀವಿ, ಕಣ್ಣು ಒರೆಸ್ಕೊಂಡು ಇಬ್ಬರು ವಾಪಸ್ ಹೋದರು. ಆಮಂತ್ರಣ ಒಪ್ಕೊಳ್ಳೋದಷ್ಟೇ ಅಲ್ಲ, 5-6 ಸಲ ದಕ್ಷಿಣೇಶ್ವರಕ್ಕೆ ಹೋಗಿದ್ದಾರೆ ನಂತರ ಅವ್ರು ಭೇಟಿ ಆಗೋದಕ್ಕೆ. ಬೇರೆ ಬೇರೆ ಕಾಲಕ್ಕೆ ಹೋದಾಗ ರಾಮಕೃಷ್ಣ ಪರಮಹಂಸರು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡು ಊಟಕ್ಕೆ ಹಾಕಿ ಕಳಿಸ್ತಾರೆ ಅವ್ರನ್ನ. ಡಕಾಯಿತರು ಕೂಡ ಹೇಗೆ ಕಾಪಾಡಿಬಿಡ್ತಾರೆ ಪ್ರಸಂಗ ಬಂದರೆ ಅಂತ. ಹಾಗೆ ಮಾಡಿ ಹೋದಾಗ ಅಷ್ಟು ಸಲ ಪರಿಚಯ ಮಾಡ್ತಾರೆ. ರಾಮಕೃಷ್ಣರು ಕೇಳ್ತಾರೆ, ಇಲ್ಲೋಡು ಅಪ್ಪ ಅಮ್ಮ ಅಂದ್ಬಿಟ್ಟೆ ನೀನೇನೋ ಅವ್ರನ್ನ, ನಿನಗೆ ಅಪ್ಪ ಅಮ್ಮ ಆದರು, ಆದ್ರೆ ಮೂಲತಃ ಸಾಕಷ್ಟು ಸಲ ಡಕಾಯಿತಿ ಮಾಡಿದ್ದಾರೆ ಅವರು. ಡಕಾಯಿತಿ ಮಾಡದೇ ಇಲ್ಲ, ಮಾಡಿದ್ದಾರೆ, ಆದ್ದರಿಂದ ಅಷ್ಟೇ ಇರಲಿ, ಭಾಳ ಜಾಸ್ತಿ ಹಚ್ಕೋಬೇಡ ಅದನ್ನು ಅಂತ. ಕೊನೆಗೆ ಕೇಳ್ತಾರೆ, ಒಂದು 3ನೇ 4ನೇ ಸಲ ದಕ್ಷಿಣೇಶ್ವರಕ್ಕೆ ಬಂದಾಗ ಶಾರದಾ ಮಾತೆ ಕೇಳ್ತಾರೆ, ಅಲ್ಲ ಮೊದಲು ನೀವು ಜೋರಾಗಿ ಬಂದದ್ದು ನೋಡಿ ನಾನು ಹೊಡಿತೀರಿ ಅಂದ್ಕೊಂಡಿದ್ದೆ, ನಾನು ಹತ್ತಿರ ಬಂದು ಹಿಂಗೆ ಕಂದೀಲಿ ಹಿಡಿದಾಗ ನನಗೇನು ಮಾಡಲೇ ಇಲ್ಲ, ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ ಯಾಕೆ ಅಂತ. ಗಂಡ ಹೆಂಡತಿ ಕೇಳ್ತಾಳೆ, ಯಾಕೆ ಹಿಂಗೆ ನಿಂತ್ಕೊಂಡ್ರಿ ಅಂತ. ಅವ್ರು ಹೇಳೋ ಮಾತು ಭಾಳ ಮಜಾ ಇದೆ. ತಾಯಿ, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಕಾಳಿ ನೆನಪಾಗ್ಬಿಟ್ರು, ಕಾಳಿ ನೋಡ್ದಂಗೆ ಆಯಿತು ನನಗೆ ಅಂತ. ಸುಮ್ಮನಿರ್ರಿ, ನಾನೇನು ಕಾಳಿ,
ನಾನು ಹೇಗೆ ನಾ ಶಾರದಾ ಇರಬೇಕಮ್ಮ, ನೀ ಶಾರದಾ ಇರಬೇಕು, ಅದು ನಮಗೆ ಮಾತ್ರ ನೀನು ಕಾಳಿ ನೋಡ್ದಂಗೆ ಆಯಿತು. ಆದ್ದರಿಂದ ನಿನ್ನ ಮೇಲೆ ಕೈ ಎತ್ತೋಕೆ ಮನಸ್ಸೇ ಆಗಲಿಲ್ಲ ನನಗೆ. ಅದರಿಂದ ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತ ಭ್ರಮೆ ಇಟ್ಕೋಬೇಡ, ನೀ ನಮ್ಮನ್ನು ರಕ್ಷಣೆ ಮಾಡೋಳು, ಅದಕ್ಕೆ ನಿಮ್ಮ ಜೊತೆಗೆ ಇರಬೇಕು ಅಂತ ಒಂದು ದಿವಸ ಬಂದಿವಿ ಅಷ್ಟೇ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಶಾರದಾ ಮತ್ತು ಎಷ್ಟು ಹಗರಾಗಿ ಹೇಳ್ತಾರೆ ಅಂದರೆ, ನಾನು ಸೀರಿಯಸ್ಸಾಗಿ ತೊಗೊಳ್ಳಲ್ಲ ಅವ್ನು ಹೇಳಿದ್ದು, ಕಳ್ಳನೇ ಅವನು, ಆದರೆ ಅವತ್ತೇನೋ ನನ್ನ ಬಗ್ಗೆ ಪ್ರೀತಿ ಬಂದಿತ್ತು ಅಷ್ಟೇ. ಇದು ಯಾವಾಗಲೂ ನೋಡಿ, ಒಬ್ರು ಯಾವ್ದು ನಿಮ್ಮ ಬಗ್ಗೆ ಒಳ್ಳೆ ಮಾತು ಹೇಳಿಬಿಟ್ರೆ 30 ವರ್ಷ ನೆನೆಸ್ಕೋತೀವಿ ನಾವು. ಅವತ್ತು ಹೇಳಿದ್ರು ನಮ್ಮ ಬಗ್ಗೆ, ಅವರು ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿದರು ಅಂದ್ಕೋತೀವಿ. ಆದರೆ ಅವ್ರು ಕಾಳಿದೇವಿ ನೀನು ಅಂತ ಅಂದ್ಕೊಂಡ್ರು ಕೂಡ ಅವ್ರು ಅಂದ್ಕೊಂಡಿದ್ದಾರೆ, ಸುಳ್ಳಲ್ಲ, ಅದು ಹಾಗೆ ಇರೋದಿಲ್ಲ ಅಂತ ಹೇಳ್ತಾಳೆ. ಯಾವುದನ್ನು ಹಚ್ಕೊಳ್ಳೋದಲ್ಲ.